ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, T20 ವಿಶ್ವಕಪ್ನ ಫೈನಲ್ ಮಹಾಸಂಗ್ರಾಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ನಡೆಯಲಿರುವ ಈ ಹೈ ವೋಲ್ಟೇಜ್ ಕದನದಲ್ಲಿ ನಮ್ಮ ಟೀಂ ಇಂಡಿಯಾ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ. ಒಂದೆಡೆ ಭಾರತ ತಂಡ 2023ರ ವಿಶ್ವಕಪ್ ಸೋಲಿನ ಅಹಮದಾಬಾದ್ ಶಾಪವನ್ನು ತೊಡೆದು ಹಾಕಿ ಮೂರನೇ ಬಾರಿಗೆ T20 ಕಿರೀಟವನ್ನು ಮುಡಿಗೇರಿಸಿಕೊಳ್ಳಲು ಕಾಯ್ತಾ ಇದ್ರೆ, ಮತ್ತೊಂದೆಡೆ ಚೊಚ್ಚಲ T20 ವಿಶ್ವಕಪ್ ಗೆಲ್ಲಲು ಕಿವೀಸ್ ಪಡೆ ರಣತಂತ್ರ ರೂಪಿಸಿದೆ. ಆದರೆ ಸ್ನೇಹಿತರೆ, ಟೀಂ ಇಂಡಿಯಾ ಈ ಬಾರಿ ಕಪ್ ಗೆಲ್ಲೋದು ಅಷ್ಟು ಸುಲಭವಿಲ್ಲ. ಹೌದು, ನ್ಯೂಜಿಲೆಂಡ್ ತಂಡದಲ್ಲಿರುವ ಆ 5 ಸೈಲೆಂಟ್ ಕಿಲ್ಲರ್ಸ್ ಟೀಂ ಇಂಡಿಯಾದ ಕನಸನ್ನು ನುಚ್ಚುನೂರು ಮಾಡುವ ಎಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಅಷ್ಟಕ್ಕೂ ಟೀಂ ಇಂಡಿಯಾ ಎಚ್ಚರದಿಂದ ಇರಬೇಕಾದ ಆ 5 ಡೇಂಜರಸ್ ಆಟಗಾರರು ಯಾರು? ಫೈನಲ್ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಕಿವೀಸ್ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಕೊಟ್ಟಿರುವ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು? ಒಂದು ವೇಳೆ ಫೈನಲ್ ಪಂದ್ಯಕ್ಕೆ ಮಳೆ ಬಂದರೆ ಕಪ್ ಯಾರಿಗೆ ಹೋಗುತ್ತೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟೀಂ ಇಂಡಿಯಾವನ್ನು ಕಾಡಲಿದ್ದಾರೆ 5 ಸೈಲೆಂಟ್ ಕಿಲ್ಲರ್ಸ್. ಸ್ನೇಹಿತರೆ, ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಆಟಗಾರರಂತೆ ನ್ಯೂಜಿಲೆಂಡ್ ಆಟಗಾರರು ಮೈದಾನದಲ್ಲಿ ಹೆಚ್ಚು ಸದ್ದು ಮಾಡೋದಿಲ್ಲ. ಆದರೆ ಸೈಲೆಂಟ್ ಆಗಿ ಬಂದು ಮ್ಯಾಚ್ ಗೆಲ್ಲಿಸಿಕೊಡುವ ತಾಕತ್ತು ಅವರಿಗಿದೆ. ಭಾನುವಾರದ ಫೈನಲ್ನಲ್ಲಿ ಭಾರತ ಈ 5 ಆಟಗಾರರ ಬಗ್ಗೆ ಅತಿ ಹೆಚ್ಚು ಎಚ್ಚರ ವಹಿಸಲೇಬೇಕು. ಇವರಲ್ಲಿ ಮೊದಲನೆಯವರು ಫಿನ್ ಅಲೆನ್. ಸದ್ಯಕ್ಕೆ ಟೀಂ ಇಂಡಿಯಾ ಪಾಳೆಯದಲ್ಲಿ ಅತಿ ಹೆಚ್ಚು ಭಯ ಹುಟ್ಟಿಸಿರುವ ಆಟಗಾರ ಇವರೇ. ದಕ್ಷಿಣ ಆಫ್ರಿಕಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಈ ಸ್ಫೋಟಕ ಓಪನರ್ ಕೇವಲ 33 ಎಸೆತಗಳಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ಪವರ್ ಪ್ಲೇನಲ್ಲಿ ಇವರು ನಿಂತರೆ ಭಾರತದ ಬೌಲರ್ಗಳ ಕಥೆ ಮುಗಿದಂತೆ ಲೆಕ್ಕ. ಈ ಟೂರ್ನಿಯಲ್ಲಿ ಬರೋಬ್ಬರಿ 203ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾ ಇರುವ ಫಿನ್ ಅಲೆನ್ ವಿಕೆಟನ್ನು ಭಾರತದ ಬೌಲರ್ಗಳು ಬೇಗ ತೆಗಿಲೇಬೇಕು. ಇನ್ನು ಎರಡನೇ ಡೇಂಜರಸ್ ಪ್ಲೇಯರ್ ಟಿಮ್ ಸೈಫರ್ಟ್. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವ ಇವರು ಆರಂಭಿಕ ಪಂದ್ಯಗಳಲ್ಲಿ ಅಬ್ಬರಿಸಿ ನಂತರ ಸೈಲೆಂಟ್ ಆಗಿದ್ರು. ಆದರೆ ಸೆಮಿಫೈನಲ್ನಲ್ಲಿ ಮತ್ತೆ ಫಾರ್ಮ್ಗೆ ಮರಳಿದ್ದು ಇವರು 45ರ ಸರಾಸರಿಯಲ್ಲಿ ರನ್ ಗಳಿಸುತ್ತಿದ್ದಾರೆ. ಇವರು ಮತ್ತು ಫಿನ್ ಅಲೆನ್ ಜೋಡಿ ಪವರ್ ಪ್ಲೇನಲ್ಲಿ ರನ್ ಹೊಳೆಯನ್ನೇ ಹರಿಸಬಲ್ಲರು. ಮೂರನೆಯವರು ಗ್ಲೆನ್ ಫಿಲಿಪ್ಸ್. ಇವರು ಕಿವೀಸ್ ಪಡೆಯ ಅಸಲಿ 3D ಪ್ಲೇಯರ್. ಬ್ಯಾಟಿಂಗ್ನಲ್ಲಿ ಸ್ಫೋಟಕ ಆಟ, ಬೌಲಿಂಗ್ನಲ್ಲಿ ಆಫ್ ಸ್ಪಿನ್ ಮ್ಯಾಜಿಕ್ ಮತ್ತು ಫೀಲ್ಡಿಂಗ್ನಲ್ಲಿ ಚಿರತೆಯಂತೆ ಡೈ ಹೊಡೆದು ಕ್ಯಾಚ್ ಹಿಡಿಯೋದ್ರಲ್ಲಿ ಇವರು ಎತ್ತಿದ ಕೈ. ಇವರ ಆಲ್ರೌಂಡರ್ ಆಟ ಪಂದ್ಯದ ಗತಿಯನ್ನೇ ಬದಲಿಸೋ ಸಾಧ್ಯತೆ ಇದೆ. ಇನ್ನು ನಾಲ್ಕನೆಯವರು ರಚಿನ್ ರವೀಂದ್ರ. ಭಾರತೀಯ ಮೂಲದ ಈ ಆಟಗಾರ ಬ್ಯಾಟಿಂಗ್ಗಿಂತ ಈ ಟೂರ್ನಿಯಲ್ಲಿ ಬೌಲಿಂಗ್ನಲ್ಲೇ ಹೆಚ್ಚು ಸದ್ದು ಮಾಡಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ಸ್ಪಿನ್ ಜಾದು ಮಾಡೋ ರಚಿನ್ ಈಗಾಗಲೇ 11 ವಿಕೆಟ್ ಕಿತ್ತು ಮಿಂಚಿದ್ದಾರೆ. ಸ್ಪಿನ್ ಆಡಲು ಪರದಾಡುವ ನಮ್ಮ ಬ್ಯಾಟರ್ಗಳು ಇವರ ಎದುರು ಎಚ್ಚರದಿಂದ ಇರಲೇಬೇಕು. 5ನೆಯವರು ಮ್ಯಾಟ್ ಹೆನ್ರಿ. ಹೊಸ ಬಾಲ್ನಲ್ಲಿ ಅದ್ಭುತವಾಗಿ ಸ್ವಿಂಗ್ ಮಾಡುವ ಈ ವೇಗಿ ಟಾಪ್ ಆರ್ಡರ್ ಬ್ಯಾಟರ್ಗಳಿಗೆ ಸಿಂಹ ಸ್ವಪ್ನ. 2019ರ ಏಕದಿನ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತದ ಟಾಪ್ ಆರ್ಡರ್ ಅನ್ನ ಧೂಳಿಪಟ ಮಾಡಿದ್ದು ಇದೇ ಮ್ಯಾಟ್ ಹೆನ್ರಿ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಮಾಜಿ ಕ್ರಿಕೆಟಿಗರಾದ ಬ್ರಾಡ್ ಹ್ಯಾಡಿನ್ ಮತ್ತು ನೆಥನ್ ಲಿಯಾನ್ ಕೂಡ ಇದೇ ಮಾತನ್ನು ಹೇಳಿದ್ದು, ಫಿನ್ ಅಲೆನ್ ಅಬ್ಬರಿಸಿದರೆ ಭಾರತಕ್ಕೆ ತವರಿನಲ್ಲೇ ಮುಖಭಂಗ ಗ್ಯಾರಂಟಿ. ನ್ಯೂಜಿಲೆಂಡ್ ತಂಡ ಭಾರತೀಯ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಿದ್ದು ಫೈನಲ್ನಲ್ಲಿ ಅವರದ್ದೇ ಮೇಲುಗೈ ಅಂತ ಹೇಳಿದ್ದಾರೆ. ಅಹಮದಾಬಾದ್ ಪಿಚ್ ಬಗ್ಗೆ ಕಿವೀಸ್ ಕ್ಯಾಪ್ಟನ್ ಶಾಕಿಂಗ್ ಸ್ಟೇಟ್ಮೆಂಟ್. ಸ್ನೇಹಿತರೆ, ಫೈನಲ್ ಪಂದ್ಯದ ಪಿಚ್ ಬಗ್ಗೆ ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಅಹಮದಾಬಾದ್ ಪಿಚ್ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದಂತಿದ್ದು ಇಲ್ಲಿ ರನ್ ಮಳೆ ಹರಿಯೋದು ಖಚಿತ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ವರ್ಷ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹೇಳಿದ ಡೈಲಾಗ್ ಅನ್ನೇ ಸ್ಯಾಂಟ್ನರ್ ಕೂಡ ರಿಪೀಟ್ ಮಾಡಿದ್ದು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನೆರೆದಿರುವ ಲಕ್ಷಾಂತರ ಭಾರತೀಯ ಅಭಿಮಾನಿಗಳನ್ನು ಸೈಲೆಂಟ್ ಮಾಡೋದೇ ನಮ್ಮ ಗುರಿ. ಬೂಮ್ರಾ ಡೇಂಜರಸ್ ಬೌಲರ್ ಅನ್ನೋದು ನಮಗೆ ಗೊತ್ತು, ಆದರೆ ನಾವು ಅದಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಭಾರತಕ್ಕೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಫೈನಲ್ ಪಂದ್ಯಕ್ಕೆ ಮಳೆ ಬಂದರೆ ಕಪ್ ಯಾರಿಗೆ? ಭಾನುವಾರದ ಫೈನಲ್ ಪಂದ್ಯಕ್ಕೆ ಮಳೆ ಬಂದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಹಲವರಲ್ಲಿದೆ. ICC ನಿಯಮಗಳ ಪ್ರಕಾರ ಫೈನಲ್ ಪಂದ್ಯದ ಫಲಿತಾಂಶ ಬರೋದಕ್ಕೆ 2 ತಂಡಗಳು ಕನಿಷ್ಠ 10 ಓವರ್ ಆಡಲೇಬೇಕು. ಭಾನುವಾರ ಮಳೆಯಿಂದ ಪಂದ್ಯ ರದ್ದಾದರೆ ಸೋಮವಾರ ಅಂದರೆ ಮಾರ್ಚ್ 9ರಂದು ರಿಸರ್ವ್ ಡೇ ಇರಲಿದೆ. ಒಂದು ವೇಳೆ ಸೋಮವಾರವೂ ಮಳೆ ಬಂದು ಪಂದ್ಯ ಸಂಪೂರ್ಣವಾಗಿ ರದ್ದಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ಎರಡೂ ತಂಡಗಳನ್ನು ಜಂಟಿ ಚಾಂಪಿಯನ್ಸ್ ಅಂತ ಘೋಷಿಸಿ ಟ್ರೋಫಿಯನ್ನು ಹಂಚಲಾಗುತ್ತೆ. 2002ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೇ ರೀತಿ ಟ್ರೋಫಿ ಹಂಚಲಾಗಿತ್ತು.
ಆದರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಏನಂದರೆ ಅಹಮದಾಬಾದ್ನಲ್ಲಿ ಭಾನುವಾರ ಮಳೆ ಬರುವ ಯಾವುದೇ ಸಾಧ್ಯತೆ ಇಲ್ಲ. ಬಿಸಿಲಿನ ತಾಪಮಾನ 40 ಡಿಗ್ರಿ ಇರಲಿದ್ದು ಪೂರ್ಣ 20 ಓವರ್ಗಳ ರೋಚಕ ಪಂದ್ಯ ನಡೆಯೋದು ಬಹುತೇಕ ಪಕ್ಕಾ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಬ್ಯಾಟಿಂಗ್ ಪಿಚ್ ಆಗಿರುವ ಅಹಮದಾಬಾದ್ನಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳೋದು ಬಹುತೇಕ ಖಚಿತ. ಮುಂಬೈನಲ್ಲಿ ಅಬ್ಬರಿಸಿದಂತೆ ನಮ್ಮ ಬ್ಯಾಟರ್ಗಳು ಇಲ್ಲೂ ಅಬ್ಬರಿಸಿದರೆ ಭಾರತಕ್ಕೆ 3ನೇ T20 ಕಿರೀಟ ಒಲಿಯೋದ್ರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ನಿಮ್ಮ ಪ್ರಕಾರ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ನ ಫಿನ್ ಅಲೆನ್ ವಿಕೆಟನ್ನು ಯಾರು ಕೇಳಬಹುದು? ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಯಾರಿಗೆ ಸಿಗ್ಬೋದು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೇ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.